ಹಲೋ ಪೇರೆಂಟ್ಸ್, ಈ ಚಟುವಟಿಕೆಯನ್ನು ಲೆಟರ್ ಮ್ಯಾಚಿಂಗ್ ಬಾಕ್ಸ್ ಅಂತ ಕರಿತೀವಿ. ಇದನ್ನು ನೀವು ಆಕರ್ಷಕವಾಗಿ ಮಾಡಬೇಕು ಅಂದರೆ ಇದರ ಮೇಲೆ ನೀವು ಬಣ್ಣ ಬಣ್ಣದ ಕಾಗದವನ್ನು ಅಂಟಿಸಬಹುದು. ಈ ವಿಡಿಯೋನಲ್ಲಿ ನೋಡಿದ ಹಾಗೆ ಈ ಬಾಕ್ಸ್ ಮೇಲೆ ಕ್ಯಾಪಿಟಲ್ ಲೆಟರ್ಸ್ನ ಬರೆಯಿರಿ. ಮತ್ತೆ ಆ ಅಕ್ಷರಗಳ ಪಕ್ಕದಲ್ಲಿ ಸಣ್ಣ ಸಣ್ಣ ತೂತಗಳನ್ನು ಮಾಡಿ. ಇದಾದ ನಂತರ ನಿಮಗೆ ಈ ರೀತಿಯ ಐಸ್ ಕ್ರೀಮ್ ಸ್ಟಿಕ್ಗಳು ಬೇಕಾಗತ್ತೆ. ಐಸ್ ಕ್ರೀಮ್ ಸ್ಟಿಕ್ ಇಲ್ಲದಿದ್ದರೆ ನೀವು ಯಾವುದೇ ಒಂದು ಕಾರ್ಡ್ಬೋರ್ಡ್ನ ಬಳಸಿ ಈ ಥರದ ಸ್ಟಿಕ್ಸ್ಗಳನ್ನ ಮಾಡಬಹುದು. ಮತ್ತು ನಂತರ ಈ ಐಸ್ ಕ್ರೀಮ್ ಸ್ಟಿಕ್ಗಳ ಮೇಲೆ ನೀವು ಸ್ಮಾಲ್ ಲೆಟರ್ಸ್ನ ಬರೀಬೇಕು. ಈ ಸ್ಮಾಲ್ ಲೆಟರ್ಸ್ ಯಾವುದಾಗಿರಬೇಕು ಅಂದರೆ ಬಾಕ್ಸ್ ಮೇಲೆ ಬರೆದಿರೋ ಕ್ಯಾಪಿಟಲ್ ಲೆಟರ್ಗೆ ಅನುಗುಣವಾಗಿರುವಂಥ ಸ್ಮಾಲ್ ಲೆಟರ್ಸ್ನ ಬರೀಬೇಕು. ಈಗ ನಿಮ್ಮ ಮಗುವಿಗೆ ಹೀಗೆ ಹೇಳಬಹುದು: ಐಸ್ ಕ್ರೀಮ್ ಸ್ಟಿಕ್ ಮೇಲೆ ಇರುವ ಸ್ಮಾಲ್ ಲೆಟರ್ ಜೆ ಅನ್ನು ಬಾಕ್ಸ್ ಮೇಲೆ ಇರುವ ಕ್ಯಾಪಿಟಲ್ ಲೆಟರ್ ಜೆಗೆ ಹೊಂದಿಸೋಣ. ನಿಮ್ಮ ಮಗು ಅವರಿಗೆ ಇಷ್ಟ ಬಂದ ಐಸ್ ಕ್ರೀಮ್ ಸ್ಟಿಕ್ಗಳನ್ನು ಆರಿಸಿ ಅದನ್ನು ಬಾಕ್ಸ್ ಮೇಲೆ ಇರುವ ಕ್ಯಾಪಿಟಲ್ ಲೆಟರ್ಸ್ ಜೊತೆ ಹೊಂದಿಸಬಹುದು. ಹೀಗೆ ಹೊಂದಿಸುವಾಗ ಒಂದು ಏನು ಮುಖ್ಯ ಎಂದರೆ, ನಿಮ್ಮ ಮಗು ಅವರು ಸ್ವತಃ ಆ ಐಸ್ ಕ್ರೀಮ್ ಸ್ಟಿಕ್ಗಳನ್ನು ಆ ಬಾಕ್ಸ್ನಲ್ಲಿರುವ ತೂತಗಳಲ್ಲಿ ತೂರಿಸುವಂತೆ, ಏಕೆಂದರೆ ಇದು ಅವರ ಬೆರಳುಗಳಲ್ಲಿ ಶಕ್ತಿಯನ್ನು ತುಂಬಿಸಲು ಇದು ಸಹಾಯ ಮಾಡುತ್ತೆ. ಥ್ರೆಡ್ಡಿಂಗ್ ಬೋರ್ಡ್ ಶೀಟ್ ಈ ರೀತಿ ಕಾಣಬೇಕು. ಈ ಚಟುವಟಿಕೆಗೆ ಶೂ ಲೇಸ್ ಕೂಡ ಬೇಕಾಗತ್ತೆ. ಈ ಚಟುವಟಿಕೆ ಮಾಡೋದ್ರಿಂದ ನಿಮ್ಮ ಮಗುಗೆ ಅವರ ಬೆರಳಿನ ಶಕ್ತಿಯನ್ನು ಹೆಚ್ಚಿಸಲು, ವಿವಿಧ ಪ್ಯಾಟರ್ನ್ಗಳನ್ನು ಮಾಡಲು ಮತ್ತು ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಈ ಚಟುವಟಿಕೆಯು ಸಹಾಯ ಮಾಡುತ್ತದೆ. ಒಂದು ಕಾರ್ಡ್ಬೋರ್ಡ್ ಅಥವಾ ಒಂದು ಖಾಲಿ ಹಾಳೆಯನ್ನು ತೆಗೆದುಕೊಂಡು ಅದರಲ್ಲಿ ಈ ವಿಡಿಯೋನಲ್ಲಿ ನೋಡಿದ ಹಾಗೆ 6 ಥರದ ಭಾವನೆಗಳ ಚಿತ್ರಗಳನ್ನು ಬರೆದು ಅದರ ಪಕ್ಕದಲ್ಲಿ ಈ ರೀತಿಯಾಗಿ ತೂತಗಳನ್ನು ಮಾಡಬೇಕು. ಈ ತೂತಗಳಲ್ಲಿ ನೀವು ಲೇಸ್ನ ತೆಗೆದುಕೊಂಡು ತೂತದ ಒಳಗೆ ಹಾಕುವುದು ಮತ್ತು ಇನ್ನೊಂದು ತೂತದಿಂದ ಹೊರಗೆ ತೆಗೆಯುವುದನ್ನು ಮಾಡಬಹುದು. ಈ ಚಟುವಟಿಕೆಯನ್ನು ನಾವು ಆಗಲೇ ಹೇಳಿದ ಹಾಗೆ 2 ರೀತಿಯಲ್ಲಿ ಬಳಸಬಹುದು. ಒಂದು, ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಮಗುವಿಗೆ ಹೇಳಿಕೊಡಬಹುದು. ಮತ್ತೆ ಇನ್ನೊಂದು, ಲೇಸನ್ನು ತೂತದ ಒಳಗೆ ಮತ್ತು ಹೊರಗೆ ನೇಯುವುದರಿಂದ ವಿವಿಧ ಆಕಾರಗಳನ್ನು ಸಹ ಮಾಡಬಹುದು. ನಿಮ್ಮ ಮಗುವಿಗೆ ಸಹಾಯ ಬೇಕಾದರೆ ಸ್ವಲ್ಪ ಸಮಯ ತೆಗೆದುಕೊಂಡು ಅವರಿಗೆ ನಿಧಾನವಾಗಿ ಹೇಳಿಕೊಡಿ. ಹೀಗೆ ನಿಮ್ಮ ಮಗು ವಿವಿಧ ಆಕಾರಗಳು ಅಂದರೆ ಚೌಕಾಕಾರ ಅಥವಾ ನಕ್ಷತ್ರದ ಆಕಾರ, ಇಂತಹ ವಿವಿಧ ಆಕಾರಗಳನ್ನು ಮಾಡಬಹುದು. ನಂತರ ಈ ಬೋರ್ಡ್ ಮೇಲೆ ಇರುವ ಭಾವನೆಗಳನ್ನು ತೋರಿಸಿ ಮತ್ತು ಮಕ್ಕಳಿಗೆ ಅದರ ಬಗ್ಗೆ ಸ್ವಲ್ಪ ಮಾತನಾಡಿ. ಉದಾಹರಣೆಗೆ, ಈ ರೀತಿಯ ಭಾವನೆ ನಮಗೆ ಯಾವಾಗ ಅನ್ನಿಸಬಹುದು ಅನ್ನುವಂತಹ ಸಂಭಾಷಣೆಯನ್ನು ನಿಮ್ಮ ಮಗುವಿನ ಜೊತೆ ಮಾಡಿ. ಒಮ್ಮೆ ನಿಮ್ಮ ಮಗು ಈ ಥ್ರೆಡ್ಡಿಂಗ್ ಬೋರ್ಡನ್ನು ಸುಲಭವಾಗಿ ನೇಯಲು ಕಲಿತ ಮೇಲೆ ಅವರಿಗೆ ಹೀಗೆ ಹೇಳಬಹುದು: ಒಂದು ಭಾವನೆಯ ಪಕ್ಕದಲ್ಲಿರುವ ತೂತದಲ್ಲಿ ಶೂಲೇಸ್ ಅನ್ನು ತೂರಿಸಲು ಮತ್ತು ಇನ್ನೊಂದು ಭಾವನೆಯ ಪಕ್ಕದಲ್ಲಿರುವ ತೂತದಿಂದ ಆ ಲೇಸ್ ಅನ್ನು ಹೊರಗೆ ತೆಗೆಯಲು ಹೇಳಬಹುದು. ಹಾಗೆ ನಿಮ್ಮ ಮಗುವಿಗೆ ಇಂತಹ ಪ್ರಶ್ನೆಗಳನ್ನು ಕೂಡ ಕೇಳಬಹುದು. ಉದಾಹರಣೆಗೆ, ನಮಗೆ ಕೋಪ ಬಂದಾಗ ಏನು ಮಾಡಿದ್ರೆ ನಾವು ಸಮಾಧಾನ ಪಡ್ಕೋಬಹುದು ಎನ್ನುವಂತಹ ಸಂಭಾಷಣೆಯಲ್ಲಿ ಕೂಡ ನೀವು ಮಗುವಿನ ಜೊತೆ ತೊಡಗಿಸಿಕೊಳ್ಳಬಹುದು. ನಂಬರ್ ಕಾರ್ಡ್ ಆಕ್ಟಿವಿಟಿಯನ್ನು ಹೇಗೆ ಮಾಡುವುದು ಎಂದು ಈಗ ನೋಡೋಣ. ಮೊದಲನೇದಾಗಿ ಈ ಚಟುವಟಿಕೆಗೆ ನೀವು ನಂಬರ್ ಕಾರ್ಡ್ಸ್ನ ಮಾಡಬೇಕಾಗತ್ತೆ. ಅಂದರೆ ಯಾವುದೇ ಒಂದು ಹಾಳೆ ತಗೊಂಡು ಅದರಲ್ಲಿ ವಿಡಿಯೋನಲ್ಲಿ ತೋರಿಸಿರೋ ಥರ ನಂಬರ್ಸ್ 1, 2 ಮತ್ತು 3 ಬರೀರಿ. ನಂತರ ಮನೆಯಲ್ಲಿ ಸಾಮಾನ್ಯವಾಗಿ ಸುತ್ತಮುತ್ತ ಇರೋ ವಸ್ತುಗಳನ್ನ ತೆಗೆದುಕೊಂಡು ಅದನ್ನು ಎಣಿಸೋಕ್ಕೆ ಮಗುಗೆ ಹೇಳಿ. ನಿಮ್ಮ ಮಗು ಆ ವಸ್ತುಗಳನ್ನ ಎಣಿಸೋವಾಗ ಅದರ ಪಕ್ಕದಲ್ಲಿ ಈ ನಂಬರ್ ಕಾರ್ಡ್ನ ಇಡಬೇಕಾಗತ್ತೆ. ಉದಾಹರಣೆಗೆ, ಒಂದು ಬಾಲ್ನ ಎಣಿಸಿದ್ರೆ ಅದರ ಪಕ್ಕದಲ್ಲಿ ನಂಬರ್ 1 ಅನ್ನೋ ನಂಬರ್ ಕಾರ್ಡ್ನ ಇಡಬೇಕು. ಮತ್ತು ನಂಬರ್ 1ನ ಹೇಳೋಕ್ಕೆ ನಿಮ್ಮ ಮಗುಗೆ ಹೇಳಿ. ಹೀಗೆ ಅವರು 2 ಸ್ಪೂನ್ಸ್ನ ಕೌಂಟ್ ಮಾಡಿದ್ರೆ ಅದರ ಪಕ್ಕದಲ್ಲಿ ನಂಬರ್ ಕಾರ್ಡ್ 2 ಇಡಬೇಕು ಮತ್ತು ನಂಬರ್ 2 ಅಂತ ಮಗು ಹೇಳಬೇಕು. ಇದೇ ರೀತಿಯಲ್ಲಿ ಮಗುವಿಗೆ ವಸ್ತುಗಳನ್ನು ಎಣಿಸೋಕ್ಕೆ ಮತ್ತು ಅದರ ಪಕ್ಕದಲ್ಲಿ ನಂಬರ್ ಕಾರ್ಡ್ನ ಇಡಕ್ಕೆ ಪ್ರೋತ್ಸಾಹಿಸಿ. ವಾರ ಪೂರ್ತಿ ಇದೇ ರೀತಿ ನಿಮ್ಮ ಮಗುಗೆ ಒಂದು ವಸ್ತುವನ್ನು ಎಣಿಸೋದ್ರಿಂದ ಹಿಡಿದು ನಿಮ್ಮ ಮಗು ಎಷ್ಟು ಸಂಖ್ಯೆಯನ್ನು ಎಣಿಸಬಹುದೋ
ಅಷ್ಟು ಸಂಖ್ಯೆಯವರೆಗೂ ಎಣಿಸಲು ಅವರಿಗೆ ಪ್ರೋತ್ಸಾಹ ನೀಡಿ. ಉದಾಹರಣೆಗೆ ಅವರಿಗೆ 4 ವಸ್ತುಗಳನ್ನು ಎಣಿಸಲು ಬಂದರೆ ಅವರಿಗೆ ನೀವು 5 ವಸ್ತುಗಳನ್ನು ಹೇಗೆ ಎಣಿಸೋದು ಅಂತ ನೀವು ಅವರಿಗೆ ಹೇಳ್ಕೊಡಿ. ಒಂದು ನೆನಪಿನಲ್ಲಿಟ್ಕೊಳ್ಳೋಣ, ನಿಮ್ಮ ಮಗು ಈಗ ತಾನೇ ಎಣಿಸೋದನ್ನು ಕಲಿತಾ ಇದ್ದರೆ ಅವರಿಗೆ ನಿಧಾನವಾಗಿ ಅವರಿಗೆ 1 ಅಥವಾ 2 ನಂಬರನ್ನು ಎಣಿಸಲು ಮತ್ತು ಗುರುತಿಸಲು ಅವರಿಗೆ ಹೇಳ್ಕೊಡಿ. ಅಂದರೆ 6 ವಸ್ತುಗಳನ್ನು ಎಣಿಸೋದು ಮತ್ತು ನಂಬರ್ 6 ಅಂದರೆ 6 ಗುರುತಿಸೋದು ಗೊತ್ತಿದ್ದರೆ ಅವರಿಗೆ ನೆಕ್ಸ್ಟ್ 7 ಮತ್ತು 8 ವಸ್ತುಗಳನ್ನು ಹೇಗೆ ಎಣಿಸೋದು ಮತ್ತು ಆ ನಂಬರ್ಗಳನ್ನು ಹೇಗೆ ಗುರುತಿಸೋದು ಅಂತ ಹೇಳ್ಕೊಡಿ.